ತಿಂತೀವಿ. ಎರಡನೇದು ಹೀಟ್ ಅಂತ. ಹೀಟಲ್ಲಿಗೆ ನಾವು ಅದನ್ನೊಂದೇ ತಿಂತೀವ, ಇಡೀ ವಾರದ ಅದೇ ತಿಂತೇವ, ಒಂದು ದಿವಸ ತಿಂತೀವಿ. ಅದ್ರ ಜೊತೆಗೆ ನಿಮ್ಗೆ ಹೀಟ್ ಅನ್ಸಿರೋ ಸಮಸ್ಯೆ ಅಲ್ಲ. ಸೊ ಅದನ್ನ ನೀವು ವೈವಿಧ್ಯಮಯವಾಗಿ ಕೊಡ್ಬೋದು. ಚಟ್ನಿ ಮಾಡ್ಕೊಂಡು ತಿನ್ಬೋದು. ಎಷ್ಟು ದಿನ ಒಂದು ಸ್ವಲ್ಪ ಹೋಗ್ಬೇಕಂದ್ರೆ ಮಾತ್ರೆ ತಗೊಳ್ಳೋ ಬದಲು ಚಟ್ನಿ ಮಾಡ್ಕೊಂಡು ತಿನ್ಬೋದು. ಆಮೇಲೆ ರೊಟ್ಟಿದು ಇದಕ್ಕೆ ಹಾಕ್ಬೋದು. ಚಪಾತಿನ ತುಂಬ ಉಪಯುಕ್ತ. ಅಂದರೆ ಏನು, ಸ್ವಲ್ಪ ರೋಸ್ಟ್ ಮಾಡಬೇಕು. ಯಾವುದೇ ವಿಟಮಿನ್ ಸ್ವಲ್ಪ ಕೊಡಬೇಕಾದ್ರೆ ಸ್ವಲ್ಪ ಎಣ್ಣೆ ಹುಡಿದು ಕೊಟ್ಟರೆ ನಿಮಗೆ ಅದರಲ್ಲಿರುವಂಥ ವಿಟಮಿನ್ ನಮ್ಮ ದೇಹಕ್ಕೆ ಬರುತ್ತದೆ. ಯಾಕಂದರೆ ಅದು ಎಣ್ಣೆಯಲ್ಲಿ ತರುವಂಥ ವಿಟಮಿನ್ ADK ಅಂತ ಹೇಳಿದ್ರೆ ಎಣ್ಣೆಯಲ್ಲಿ. ಸೊ ಎಣ್ಣೆಯೊಳಗೆ ಕರಿಬೇಕು. ಅದಕ್ಕೆ ನಾವು ಮಸಾಲೆಗಳು ನಮ್ಮ ಹಿರಿಯರು ಭಾಳ ಜಾಣರು. ಯಾವುದೇ ಒಂದು ಮಸಾಲೆ ಪದಾರ್ಥ ಸ್ವಲ್ಪ ಎಣ್ಣೆಯೊಳಗೆ ಒಗ್ಗರಣೆ ಹಾಕ್ತೀವಿ ಅಂದ್ರೆ ಅದರಲ್ಲಿಂದ ಅಂಶಗಳು ನಮಗೆ ಸಿಗಿ ಅಂತ. ಅದಕ್ಕೆ ನುಗ್ಗೆ ಸೊಪ್ಪನ್ನು ಸಣ್ಣಕ್ಕೆ ಕಟ್ ಮಾಡಿ ಸ್ವಲ್ಪ ಒಗ್ಗರಣೆ ಹಾಕಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿ, ನೀವು ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇದೊಂದು ಸ್ವಲ್ಪ ತರಬಿಟ್ಟು ಒಂದು 2 ನಿಮಿಷ ಹುರಿದು ಇದನ್ನು ಚಪಾತಿ ಇಟ್ಕೊಂಡು ನಾದಿ ಚಪಾತಿ ಮಾಡಿದ್ರೆ ತುಂಬ ಚೆನ್ನಾಗಿ ಚಪಾತಿ ಆಗ್ತದೆ. ನಾನು ಯಾಕೆ ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದೆ, ನಾವು ಇದ್ರ ಬಗ್ಗೆ ಅಧ್ಯಯನ ಮಾಡಿದ್ದೀವಿ. 3 ತಿಂಗಳ ಮಕ್ಕಳಿಗೆ ನುಗ್ಗೆ ಸೊಪ್ಪು ಹಾಕಿ ಚಪಾತಿ ಬಂದು ಎಷ್ಟು 12 ಗ್ರಾಮ್ ಸಾಕು. ಒಂದು ದಿವಸಕ್ಕೆ ನಾವು 2600 ಯೂನಿಟ್ಸ್ ಬೇಕು ಅಂತ ಹೇಳ್ತೀವಿ. 12 ಗ್ರಾಮ್ ಸಾಕು. ಅದೇ ಮೆಂತ್ಯ ಸೊಪ್ಪು ಹಾಕಿದ್ರೆ 35 ಗ್ರಾಮ್ ಬೇಕು. ಪರಂಗಿ ಹಣ್ಣಾದ್ರೆ 1 ಸ್ಲೈಸ್ ಬೇಕು. ಸೊ ಇದನ್ನ ನಾವು 3 ತಿಂಗಳ ಮಕ್ಕಳಿಗೆ ಕೊಟ್ಟಿದ್ವಿ. ಅಂದ್ರೆ ಕ್ಯಾರೆಟ್ ಪಲ್ಯ ಆದರೆ 30 ಗ್ರಾಮ್ ಕ್ಯಾರೆಟ್ ಪಲ್ಯ ಬೇಕು. ಜಾಸ್ತಿ ಬೇಯಿಸೋಂಗಿಲ್ಲ, ಸ್ವಲ್ಪ ಎಣ್ಣೆಯೊಳಗೆ ಹಾಕಿ ಹುರಿಬೇಕು. ಯಾಕಂದ್ರೆ ವಿಟಮಿನ್ A ಬಿಡುಗಡೆ ಆಗಲಿ ಅಂತ. 1 ಚಪಾತಿ 1 ಕ್ಯಾರೆಟ್ ಪಲ್ಯ ಅಂದರೆ 2 ದಿವಸದಾಯಿತು. 2 ದಿವಸ ಒಂದು ದಿವಸ ಕೊಟ್ಟು ಇನ್ನೊಂದು ಸ್ಕೂಲಿಗೆ ಇನ್ನೊಂದು ದಿವಸ ಕೊಡ್ತಾ ಇದ್ವಿ. ಈ 3 ತಿಂಗಳು ಮಾಡಿದೆ. ನಿಜವಾಗ್ಲೂ ನಾವು ಬ್ಲಡ್ ಟೆಸ್ಟ್ ಮಾಡಿದ್ರೆ ನಮ್ಗೆ ಆಶ್ಚರ್ಯ ಆಗೋದು ಏನಂತ ಹೇಳಿದ್ರೆ ವಿಟಮಿನ್ A ಇಂಪ್ರೂವ್ಮೆಂಟ್ ಜೊತೆಗೆ ಕಬ್ಬಿಣಾಂಶ ಇಂಪ್ರೂವ್ಮೆಂಟ್ ಆಗಿದೆ. ಯಾಕಂದರೆ ಆಹಾರದ ಜೊತೆಗೆ ನಮ್ಮದು ಇಂಟೆನ್ಷನ್ ಇತ್ತು ವಿಟಮಿನ್ A ಕೊಡಬೇಕಂತ. ಅದ್ರ ಜೊತೆಗೆ ಪೂರಕವಾಗಿರೋದ್ರಿಂದ ವಿಟಮಿನ್ A ಜೊತೆಗೆ ಕಬ್ಬಿಣಾಂಶ ಇಂಪ್ರೂವ್ಮೆಂಟ್ ಆಗಿತ್ತು. ಸ್ಕಿನ್ ಗ್ಲೋ, ಮಕ್ಕಳ ಸ್ಕಿನ್ ತೋರಿಸ್ತಾ ಇದೆ ನೋಡಿ, ನಿಮ್ಮ ಮಕ್ಕಳೆಲ್ಲ ನೋಡಿ ಅಂತ ನಮ್ಗೆ ತೋರಿಸ್ತಾ ಇದೆ. ಸೊ ನಮ್ಗೆ ತುಂಬ ಉಪಯುಕ್ತ. ನಾವು ಯಾವ ರೀತಿಯಿಂದ ಬೇಕಾದ್ರೂ ಉಪಯೋಗ ಮಾಡ್ಕೊಳ್ಬೋದು. ಅದಕ್ಕೆ ಸ್ಥಳೀಯವಾಗಿ ಸಿಗುವಂಥದ್ದು ಆದ್ಯತೆ. ಬರೀ ಮೆಂತ್ಯ ಇದೇನು ತುಂಬ ಒಳ್ಳೆ ಸಾಧ್ಯ ನಿಮ್ಮ ಮನೆ ಹತ್ರ ಸಿಗುವಂಥ ಎಲ್ಲ ಸೊಪ್ಪುಗಳನ್ನು ಬಳಕೆ ಮಾಡಿ ಮಕ್ಕಳಿಗೆ ಅದ್ರ ಬಗ್ಗೆ ತಿಳಿಸ್ಕೊಡಿ. ಕಷಾಯಗಳನ್ನು ಕೊಡಿ. ಆದಷ್ಟು ಟೀ ಕಾಫಿ ಕಡಿಮೆ ಆಗಲಿ. ಬೇಕಾದ್ರೆ ರಾಗಿ ಗಂಜಿ, ರಾಗಿ ಮಾಲ್ಟ್ ಮೊಳಕೆ ಕಟ್ಟಿ ಮಾಡೋದಕ್ಕೆ ಕೊಡಿ. ಸೊ ಈ ಥರ ನಾವು ಒಂದು ಬದಲಾವಣೆ ಮಾಡಿಕೊಡ್ಬೇಕು. ಆಮೇಲೆ ನೀವು ಇಷ್ಟೆಲ್ಲ ಆಹಾರಗಳನ್ನು ಇಟ್ಟಿದ್ದೀರಿ, ತುಂಬ ಉತ್ತಮವಾದಂಥದ್ದು. ಮತ್ತು ಇದಕ್ಕೆ ಸುಮ್ಮನೆ ಬಂದಿಲ್ಲ, ಸಾಕಷ್ಟು ಕಮಿಟಿಗಳ ಒಂದು ಸಜೆಷನ್ ಮೇಲೆ ಇವೆಲ್ಲ ಆಗಿರುವಂಥದ್ದು. ಅವ್ರಿಗೆ ತಿಳಿ ಹೇಳಬೇಕು. ನಾವು ಸಾಕಷ್ಟು ಕಡೆ ನೋಡಿದ್ದೀವಿ, ಅದನ್ನೆಲ್ಲ ನಾಯಿಗೆ ಹಾಕೋದು ನೋಡಿದ್ದೀವಿ, ಸೇರುಗಳು ಮಾಡಿದಾಗ. ಬಟ್ ಅದ್ರ ಬಗ್ಗೆ ತುಂಬ ಅರಿವು ಮೂಡಿಸಿ 1-2 ಪ್ರಾಡಕ್ಟ್ಗಳು. ಸೊ ಇದನ್ನ ಮಾಡೋಕ್ಕೆ ಸಾಕಷ್ಟು ಏನು ಇಲಾಖೆ ಕಡೆಯಿಂದ ಮತ್ತು ಗೌರ್ಮೆಂಟ್ ಕಡೆಯಿಂದ ಸಾಕಷ್ಟು ಸಪೋರ್ಟ್ ಇದೆ. ನಮ್ಮ ವಿಶ್ವವಿದ್ಯಾಲಯ ಕಡೆಯಿಂದ ಕೂಡ ನಾವು ಸಪೋರ್ಟ್ ಕೊಡ್ತೀವಿ. ಏನಾದರೂ ಈ ಥರ ತರಬೇತಿಗಳಿದ್ರೆ, ಇಂಪಾರ್ಟೆಂಟ್ ಮೀಟಿಂಗ್ಗಳಿದ್ರೆ ನಮಗೆ ಒಂದು ಮಾಹಿತಿ ಕೊಡಿ. ನಮ್ಮ ಸಾಧ್ಯ ಆದರೆ ನಮ್ಮ ಡಿಪಾರ್ಟ್ಮೆಂಟ್ ಫುಡ್ ಸೈನ್ಸ್ ಆ್ಯಂಡ್ ನ್ಯೂಟ್ರಿಷನ್ ಡಿಪಾರ್ಟ್ಮೆಂಟ್ ಅಂತಿದೆ, ರೈತ ತರಬೇತಿ ಸಂಸ್ಥೆ ಅಂತಿದೆ, ಆಮೇಲೆ ಇನ್ನೊಂದು STU ಅಂತಿದೆ, ಎಟಿಕ್ ಅಂತಿದೆ. ಅಲ್ಲೆಲ್ಲ ವಿಜ್ಞಾನಿಗಳಿದ್ದೀವಿ. ನಾವು ಯಾರಾದರೂ ಒಬ್ಬರು ಮಾಹಿತಿನ ನಾವು ಅಂದರೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಬಂದು ನಾವು ಮಾಹಿತಿಯನ್ನು ಕೊಡಲಿಕ್ಕೆ ನಾವು ಉತ್ಸುಕರಾಗಿದ್ದೀವಿ. ಸೊ ಇವತ್ತೊಂದು ಅವಕಾಶ ಕೊಟ್ಟಿದ್ದಕ್ಕೆ ಮತ್ತು ಎಲ್ಲರಿಗೂ ಇದು ವಿಶ್ವವಿದ್ಯಾಲಯ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಆರೋಗ್ಯ ಇಲಾಖೆ ಎಲ್ಲರಿಗೂ ನಾನು ವಂದಿಸಿ